Hello, my dear students. Welcome back to GST class once again. Okay, in previous class we have solved problems on GST. ಹೌದಾ GST ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ ಆಲ್ರೆಡಿ. ಅಂಡ್ ಅದರಲ್ಲಿ ನಾವು ವಿತಿನ್ ಸ್ಟೇಟ್ ಇತ್ತು ಅಂತಂದ್ರೆ ಹೇಗೆ ನಾವು GST ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋಂಥದ್ದನ್ನ ಕೂಡ ನಾವು ನೋಡಿದೀವಿ. ಹೌದಾ? ಎಸ್. ಈಗ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ನೋಡೋಣ GST ಅಲ್ಲಿ. Okay. Problem number 7th one. Okay. Compute the amount of GST payable from the following details. ಎಷ್ಟು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ, ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಇಂಪಾರ್ಟೆಂಟ್. ಓಕೆ, ಸೊ ನೀವು ಇಲ್ಲಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಸುಮ್ಮನೆ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಒಂದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಗಳು ಇರೋದಿಲ್ಲ. ಹೌದಾ? ಪ್ರಾಬ್ಲಮ್ ಟು ಪ್ರಾಬ್ಲಮ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಕಾನ್ಸೆಪ್ಟ್. ಪ್ರಾಬ್ಲಮ್ ಅಲ್ಲಿ ಫಸ್ಟ್ ನೀವು ನೋಡ್ಬೇಕಾಗಿರೋದು ಏನನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಏನ್ ಹೇಳಿದ್ದಾರೆ, ನಾವು ಸೈಮಲ್ಟೇನಿಯಸ್ ಆಗಿ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಅನ್ನ ಅಗೇನ್ ಸೈಮಲ್ಟೇನಿಯಸ್ ಆಗಿ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ, GST ಪೇಯಬಲ್. ಫೈನ್. ಎಸ್. Price of goods excluding GST at 9% and CGST 9% and SGST 9%. ಅಷ್ಟೇ. ಲಾಸ್ಟ್ ಪ್ರಾಬ್ಲಮ್, ಪ್ರೀವಿಯಸ್ ಪ್ರಾಬ್ಲಮ್ ಏನ್ ಹೇಳಿದ್ರು, ಇನ್ಕ್ಲೂಡಿಂಗ್ GST ಕೊಟ್ಟಿದ್ರು. ಹೌದಾ? ಸೊ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕೊಡ್ತಾ ಇದ್ದಾರೆ, ನಮಗೆ ಎಕ್ಸ್ಕ್ಲೂಡಿಂಗ್ GST ಕೊಡ್ತಾ ಇದ್ದಾರೆ. ಸೊ ಈ ಪ್ರೈಸ್ ನ ಸೆಲ್ಲಿಂಗ್ ಪ್ರೈಸ್ ನಾವು ತಗೋಬೇಕು. ನೆಕ್ಸ್ಟ್, ಐಟಮ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಪ್ರೈಸ್. ಯಾವ್ಯಾವ ಐಟಮ್ಸ್ ನಮಗೆ ಮೇಲ್ಗಡೆ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಯಾವ್ದನ್ನ ನಾವು ಇನ್ಕ್ಲೂಡ್ ಮಾಡಬೇಕು ಅನ್ನೋಂಥದ್ದನ್ನ ನೋಡೋಣ. ಈಗ ನಮಗೆ GST ಪ್ರಾವಿಷನ್ ಇದೆಯಾ, ಈ ಫಾಲೋಯಿಂಗ್ ಕೆಳಗಡೆ ಕೊಟ್ಟಿರುವಂತಹ ಐಟಮ್ಸ್ ನ ಏನ್ ಎಕ್ಸ್ಪೆನ್ಸಸ್ ನ ನಾವು ಇನ್ಕ್ಲೂಡ್ ಮಾಡೋದಿಕ್ಕೆ ನಮಗೆ ಆಸ್ ಪರ್ GST ಪ್ರಾವಿಷನ್ ಇದೆಯಾ ಅಲ್ಲಿ ಇಲ್ವಾ ಅನ್ನೋದು ನೋಡೋಣ. ಇದ್ರೆ ಅದನ್ನ ನಾವು ಆಡ್ ಮಾಡ್ತೀವಿ, ಅದರ್ವೈಸ್ ಅದನ್ನ ನಾವು ಹಾಗೆ ಬಿಡ್ತೀವಿ. ಓಕೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 rupees. ಫಸ್ಟ್ ನೋಡ್ಕೊಳ್ಳಿ, ಪ್ರೈಸ್ ಆಫ್ ಗೂಡ್ಸ್ 5 lakh rupees ಆಸ್ ಇಟ್ ಈಸ್ 5 lakh rupees ನಾವು ತಗೊಂಡಿದ್ದೀವಿ. ಯಾಕೆ? ಬಿಕಾಸ್ ಇಟ್ ಈಸ್ ಎಕ್ಸ್ಕ್ಲೂಡಿಂಗ್ GST. ದಟ್ಸ್ ಇಟ್. ನೆಕ್ಸ್ಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 rupees. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಾವೇನ್ ಮಾಡಿದ್ವಿ, ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ. ಹೌದಾ? ನೆಕ್ಸ್ಟ್, ಪಬ್ಲಿಸಿಟಿ ಚಾರ್ಜಸ್ ಕೂಡ ನಾವೇನ್ ಮಾಡಿದ್ವಿ, ಇದಕ್ಕೆ ಇನ್ಕ್ಲೂಡ್ ಮಾಡಿದ್ವಿ. ಇದಕ್ಕೂ ಕೂಡ ನಮಗೆ ಇನ್ಕ್ಲೂಡ್ ಮಾಡೋಲಿಕ್ಕೆ ನಮಗೆ ಪ್ರಾವಿಷನ್ ಇದೆ. ಓಕೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂಡ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಎರಡನ್ನೂ ಕೂಡ, ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಅದನ್ನು ಕೂಡ ನಮಗೆ ಇನ್ಕ್ಲೂಡ್ ಮಾಡ್ಲಿಕ್ಕೆ GST ಅಲ್ಲಿ ಪ್ರಾವಿಷನ್ ಇದೆ. ಅಡ್ವರ್ಟೈಸ್ಮೆಂಟ್ ಚಾರ್ಜಸ್, ಹೌದಾ? ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ನೋಡಿ, ಎಸ್, ಅದನ್ನು ಕೂಡ ನಾವೇನ್ ಮಾಡಿದೀವಿ, ಇನ್ಕ್ಲೂಡ್ ಮಾಡ್ಕೊಂಡಿದೀವಿ ಇಲ್ಲಿ ನಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ. ಓಕೆ, ನೆಕ್ಸ್ಟ್, ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ 11,000 rupees ಕೊಟ್ಟಿದ್ದಾರೆ. ಓಕೆ, ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಕೂಡ ನಾವು ಇಲ್ಲಿ ತಗೊಂಡಿದೀವಿ. ಎಷ್ಟು? 11,000 rupees ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅನ್ನ ಕೊಟ್ಟಿದೀವಿ. ನಾವು ಗೂಡ್ಸ್ ನ ನಾವು ವೆಹಿಕಲ್ ಗೆ ಲೋಡ್ ಮಾಡ್ತೀವಿ ಅಂಡ್ ಅದನ್ನ ಕ್ಯಾರಿ ಮಾಡೋದ್ರಿಂದ ಅದಕ್ಕೆ ನಮಗೆ ಆಗುವಂತಹ ಎಕ್ಸ್ಪೆನ್ಸಸ್ ಕೂಡ ನಾವೇನ್ ಮಾಡಿದೀವಿ, ಇಲ್ಲಿ GST ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ನಾವು ಅದನ್ನ ಟೋಟಲ್ ಅಕೌಂಟಿಗೆ ತಗೊಂಡಿದೀವಿ. ಓಕೆ, ನೆಕ್ಸ್ಟ್, ಔಟ್ವರ್ಡ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಆನ್ ದ ಬೈಯರ್ ರಿಕ್ವೆಸ್ಟ್. ಅವ್ರೇನ್ ಮಾಡಿದ್ದಾರೆ, ಹೊರಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಇನ್ಶೂರೆನ್ಸ್ ಆನ್ ಬೈಯರ್ ರಿಕ್ವೆಸ್ಟ್. ಇನ್ಶೂರೆನ್ಸ್ ಅನ್ನ ಮಾಡಿದೀವಿ ಆನ್ ಹೂಸ್ ರಿಕ್ವೆಸ್ಟ್, ಆನ್ ಬೈಯರ್ಸ್ ರಿಕ್ವೆಸ್ಟ್. ಬೈಯರ್ ಏನ್ ಮಾಡಿದ್ದಾರೆ, ಸರ್ ನಮ್ಗೆ ಬರ್ಬೇಕಾದ್ರೆ ನಮಗೆ ಡ್ಯಾಮೇಜ್ ಏನಾದ್ರು ಆಯ್ತು ಅಂತಂದ್ರೆ ಸೊ ನಮಗೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಆ ಗೂಡ್ಸ್ ಏನ್ ನೀವು ನಮಗೆ ಟ್ರಾವೆಲ್ ಮಾಡಿಸ್ತಾ ಇದ್ದೀರಾ ಅಥವಾ ನಮಗೆ ಅದೇನ್ ಡೆಲಿವರಿ ಮಾಡ್ತಾ ಇದ್ದೀರಾ ಅದಕ್ಕೆ ನಮಗೆ ಇನ್ಶೂರೆನ್ಸ್ ನ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ಇನ್ಶೂರೆನ್ಸ್ ಅನ್ನ ಏನ್ ಮಾಡಿದೀವಿ, ನಾವು ಮಾಡಿಸ್ಕೊಟ್ಟಿದೀವಿ ಅವರಿಗೆ. ಸೊ ಅದಕ್ಕಾಗಿರುವಂತಹ ಎಕ್ಸ್ಪೆನ್ಸಸ್ ಯಾರು ಬೇರ್ ಮಾಡ್ಬೇಕು, ನಾನ್ ಬೇರ್ ಮಾಡ್ಬೇಕಾಗಿಲ್ಲ. ಅದನ್ನ ಯಾರು ಬೇರ್ ಮಾಡ್ತಾರೆ, ನಮ್ಮ ಪರ್ಚೇಸರ್, ನಮ್ಮ ಬೈಯರ್ ಯಾರು ಇರ್ತಾರೆ ಅವರು ಅದನ್ನ ಬೇರ್ ಮಾಡ್ತಾರೆ. 22,000 rupees. ಓಕೆ, ಟೋಟಲ್ ನಾವು ಇನ್ಕ್ಲೂಡ್ ಮಾಡ್ಬೇಕಾಗಿರೋದಷ್ಟು ಆಲ್ ಟುಗೆದರ್ 1,53,000 rupees ನಾವು ಏನ್ ಮಾಡ್ಬೇಕು, ಇಲ್ಲಿ ಟೋಟಲ್ ಅನ್ನ ಮಾಡಬೇಕು. ಓಕೆ, ಎಸ್. ನೆಕ್ಸ್ಟ್, ಟೋಟಲ್ ಒಂದ್ ನಿಮಿಷ ಇದು ನಡೆಸ್ಕೊಂಡ್ಬಿಡ್ತೀನಿ. ಎಸ್, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಓಕೆ, ಹಾ ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ಏನಾದ್ರು ಅಕಸ್ಮಾತ್ ಏನಾದ್ರು ಡಿಸ್ಕೌಂಟ್ ಇಲ್ಲಿ ಆಲ್ ಟುಗೆದರ್ ಎಷ್ಟಾಯ್ತು, ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಿಫೋರ್ ಡಿಸ್ಕೌಂಟ್ ಎಷ್ಟಾಯ್ತು, 6,53,000. 5 lakh rupees ಸೇಲ್ಸ್, ಅದಕ್ಕೆ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಡೀಟೇಲ್ಸ್ ಏನ್ ಪ್ರೊವೈಡ್ ಮಾಡಿದ್ವಿ ಅದರಲ್ಲಿ ಆಸ್ ಪರ್ GST ಏನ್ ಪ್ರಾವಿಷನ್ ಇದೆ ಅದನ್ನೆಲ್ಲ ನಾವೇನ್ ಮಾಡಿದ್ವಿ, ಆಡ್ ಮಾಡ್ಕೊಂಡಿದ್ವಿ. 6,53,000 rupees ಆಯ್ತು. ಡಿಸ್ಕೌಂಟ್ ಅವರು ಹೇಳಿದ್ದಾರೆ, ಡಿಸ್ಕೌಂಟ್ ಎಟ್ 10% ಆನ್ ಪ್ರೈಸ್ ಆಫ್ ದ ಗೂಡ್ಸ್ ಶೋಯಿಂಗ್ ಇನ್ ಇನ್ವಾಯ್ಸ್. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಮತ್ತೆ ಇದು ಚೇಂಜ್ ಆಗುತ್ತೆ. ಓಕೆ, 10% ಆನ್ ದ ಪ್ರೈಸ್ ಆಫ್ ಗೂಡ್ಸ್. ಹೌದಾ? ಯಾವ್ದ್ರ ಮೇಲೆ ಹೇಳ್ತೇವೆ, ಪ್ರೈಸ್ ಆಫ್ ಗೂಡ್ಸ್. ಈಗ ಪ್ರೈಸ್ ಆಫ್ ಗೂಡ್ಸ್ ಎಷ್ಟಿದೆ ಇಲ್ಲಿ, ಪ್ರೈಸ್ ಆಫ್ ಗೂಡ್ಸ್ ಎಷ್ಟಿದೆ ಇಲ್ಲಿ,
ನಮಗೆ ಇಲ್ಲಿ 5 lakh rupees ಇದೆ. ಇದ್ರ ಮೇಲೆ ಏನ್ ಹೇಳ್ತಾ ಇದ್ದಾರೆ, 10% ನಮಗೆ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದಾ, ಈಗ ನಾವು ಡಿಸ್ಕೌಂಟ್ ನ ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕು. ಡಿಸ್ಕೌಂಟ್ ನಾವೇನ್ ಮಾಡ್ತೀವಿ, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಡಿಸ್ಕೌಂಟ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಕೌಂಟ್ ಮಾಡೋದಿಲ್ಲ. ಯಾಕಂತಂದ್ರೆ ಅದು ಡಿಸ್ಕೌಂಟ್ ಪ್ರೊವೈಡ್ ಏನ್ ಮಾಡಿದೀವಿ ಅದು ನಾವು ಕ್ಯಾಶ್ ರಿಸೀವ್ ಮಾಡ್ಕೊಂಡಿಲ್ಲ. ಹೌದಾ, ಕ್ಯಾಶ್ ಯಾವ್ದಕ್ಕೆ ರಿಸೀವ್ ಮಾಡ್ಕೊಂಡಿಲ್ಲ ಅದಕ್ಕೆ ನಾವು GST ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಅದು ನಮಗೆ ಇನ್ಕಮೇ ಇಲ್ಲ ಅಂತಂದ್ಮೇಲೆ ಅದಕ್ಕೆ ನಾವು GST ಚಾರ್ಜ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಹೌದಾ, ಎಸ್, ಡಿಸ್ಕೌಂಟ್ 5 lakh rupees ಮೇಲೆ 10% 50,000 ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟಾಗ್ತಿದೆ, 6,03,000 rupees ನಮಗೆ ಇಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ದಟ್ಸ್ ಇಟ್. ಈಗ ನೋಡಿ ಇಲ್ಲಿ GST ಏನಾದ್ರು ರೇಟ್ ಆಫ್ GST ಹೇಳಿದ್ರೆ, ಹೌದು, ರೇಟ್ ಆಫ್ GST ನಮಗೆ ಒಂದು ಕ್ಲೂ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನು ರೇಟ್ ಆಫ್ GST ನಮಗೆ ಇಲ್ಲೊಂದು ಕ್ಲೂ ಕೊಟ್ಟಿದ್ದಾರೆ. ಏನು, ಎಕ್ಸ್ಕ್ಲೂಡಿಂಗ್ GST CGST 9%, SGST 9% ಅಂತ ಹೇಳಿದ್ದಾರೆ. ಹೌದಾ, ಎಸ್, ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತಗೋಬೇಕಾಗಿರೋದು SGST 6,03,000 rupees ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ 9% and CGST 6,03,000 rupees ಮೇಲೆ 9%, 54,270, 54,270 and ನಮ್ಮ GST payable 1,08,540 rupees. ಹೌದಾ, ಎಸ್, ಇಲ್ಲಿ ಏನ್ ಕೇಳಿದ್ರು ನಿಮಗೆ ಪ್ರಾಬ್ಲಮ್ ಅಲ್ಲಿ GST ಪೇಬಲ್ ಅನ್ನ ನಾವು GST ಏನ್ ಟ್ಯಾಕ್ಸ್ ನ ಪೇಮೆಂಟ್ ನ ಮಾಡಬೇಕು ಅದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಮಗೆ ಏನ್ ಗೊತ್ತಾಗಬೇಕು, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಮಗೆ ಗೊತ್ತಾಗಬೇಕು. ಅದು ಚೆನ್ನಾಗಿ ನೆನಪಿರ್ಲಿ ನಿಮಗೆ. ಓಕೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನಾವೇನ್ ಮಾಡಬಹುದು, ಇದು ಜಸ್ಟ್ ರೇಟ್ ಆಫ್ GST. ಹೌದಾ, GST ರೇಟ್ ನಮಗೆ ಕೊಟ್ಟಿರ್ತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ GST ಪೇಬಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಬಟ್ ಇದಕ್ಕೆ ನಮಗೆ ಬೇಸ್ ಏನು, ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ನಾವೇನ್ ಮಾಡ್ಬೇಕಾಗತ್ತೆ, ಫೈಂಡ್ ಔಟ್ ಅನ್ನ ಮಾಡಬೇಕಾಗತ್ತೆ. ಓಕೆ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ ನಾವು. Bangalore University 2017 question paper ಒಂದು ಪ್ರಾಬ್ಲಮ್ ಅನ್ನು ನೋಡೋಣ. ಓಕೆ, ಕಂಪ್ಯೂಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಗೂಡ್ಸ್ ಅಂಡ್ IGST payable from the following information: wholesale price of products, wholesale price of products sold to Gujarat from a dealer in Bangalore. ಓಕೆ, ಇಲ್ಲಿ ಬ್ಯಾಂಗ್ಳೂರಿಂದ ಗುಜರಾತಿಗೆ ನಾವೇನ್ ಮಾಡ್ತಾ ಸೇಲ್ಸ್ ಮಾಡ್ತಾ ಇದೀವಿ. ಓಕೆ, ಒಂದು ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಇಲ್ಲಿ ಸೇಲ್ಸ್ ಆಗ್ತಿರೋದು ಬ್ಯಾಂಗ್ಳೂರ್ ಟು ಗುಜರಾತ್, ಸೊ ಇಂಟರ್ ಸ್ಟೇಟ್ ಸೇಲ್ಸ್ ಆಗ್ತಾ ಇದೆ. ಓಕೆ, ಇನ್ಕ್ಲೂಡಿಂಗ್ IGST 12%, 2,10,000 rupees. ಇನ್ಕ್ಲೂಡಿಂಗ್ IGST ಹೇಳ್ತಾ ಇದ್ದಾರೆ ಅವರು. ಓಕೆ, ಇನ್ಕ್ಲೂಡಿಂಗ್ GST 12%. ಓಕೆ, ಸಾರಿ, ಇನ್ಕ್ಲೂಡಿಂಗ್ GST 12%, 2,10,000 rupees ಅಂತ ಹೇಳ್ತಾ ಇದ್ರು. IGST ಇಲ್ಲ, ಜಸ್ಟ್ GST. ಓಕೆ, ಫೈನ್. ನೆಕ್ಸ್ಟ್ ನೋಡಿ, ಇಲ್ಲಿ GST ಇನ್ಕ್ಲೂಡ್ ಆಗಿದೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಸಪರೇಟ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ದ ಫಾಲೋಯಿಂಗ್ ಐಟಮ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್. ಈ ಪ್ರೈಸ್ ಒಳಗೆ 2,10,000 rupees ಅಲ್ಲಿ ಇದಿಷ್ಟು ಐಟಮ್ಸ್ ಏನಾಗಿಲ್ಲ, ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ನೋಡೋಣ GST, ಆಸ್ ಪರ್ GST ಯಾವ್ದನ್ನ ನಾವು ಆಡ್ ಮಾಡಬಹುದು, ಯಾವ್ದನ್ನ ನಾವು ಯಾವ್ದಕ್ಕೆ ಪ್ರಾವಿಷನ್ ಇದೆ, ಯಾವ್ದಕ್ಕೆ ಇಲ್ಲ ಅಂತ ಬಿಟ್ಟು ಸೈಮಲ್ಟೇನಿಯಸ್ ಅಗೇನ್ ನಾವು ಪ್ರಾಬ್ಲಮ್ ನಾವು ಸೊಲ್ಯೂಷನ್ ನೋಡ್ತಾ ಹೋಗೋಣ. 2,10,000 rupees ಸೇಲ್ಸ್ ತಗೊಂಡಿದ್ದಾರೆ, ಅದನ್ನು ನಾವೇನ್ ಮಾಡ್ತೀವಿ, ಇಲ್ಲಿ ತಗೊಂತೀವಿ. 2,10,000 rupees ಇದೆ, ಅದರೊಳಗೆ ಏನಾಗಿದೆ, 12% GST ಕೂಡ ಇನ್ಕ್ಲೂಡ್ ಆಗಿದೆ. ಹೌದಾ, ಅದನ್ನ ನಾವೇನ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ. ನಮಗೆ GST ಅಥವಾ ಟ್ಯಾಕ್ಸ್ ಏನೇ ಇನ್ಕ್ಲೂಡ್ ಆಗಿದ್ರು ಅದನ್ನ ನಾವು ಕೌಂಟಿಗೆ ತಗೊಳ್ಳೋದಿಲ್ಲ. ಹೌದಾ, ಕ್ಲಿಯರ್? ಎಸ್, ಅದನ್ನ ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ 12% GST ಏನ್ ಇನ್ಕ್ಲೂಡ್. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ರು, ಸೊ ಇಟ್ಸ್ ಎಕ್ಸ್ಪೆನ್ಸಸ್ ಅಮೌಂಟ್ ನ ಕೊಟ್ಟಿಬಿಟ್ಟಿದ್ರು, ನಾವು ಅಮೌಂಟ್ ನ ಸಪರೇಟ್ ಮಾಡ್ತಿದ್ವಿ. ಹೌದಾ, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರೋದನ್ನ ನಾವು ಅದನ್ನ ಏನ್ ಮಾಡ್ಕೊಂತೀವಿ, ಅದನ್ನ ಲೆಸ್ ಮಾಡ್ಕೊಂತೀವಿ. ಹೇಗೆ, ಈ 2,10,000 rupees ಏನಿದೆ, ಇದು ಇನ್ಕ್ಲೂಡಿಂಗ್ ಆಫ್ GST, ದಟ್ ಮೀನ್ಸ್ 112% ಇದು. ಅರ್ಥ ಆಗ್ತಾ ಇದೆಯಾ? ಎಷ್ಟಿದು, 112%. 100% ಸೇಲ್ಸ್ ಪ್ಲಸ್ 12% GST, ಟೋಟಲ್ 112%. ಅದಕ್ಕೆ ನಾವೇನ್ ತಗೋತೀವಿ, 100% ಸೇಲ್ಸ್ ಏನಿದೆ ಅದನ್ನ ಮಾತ್ರ ತಗೋತೀವಿ. ಹೇಗೆ, 2,10,000 rupees ಇಂಟು 10/112. ಹೌದು, ನಮಗೆ ಬೇಕಾಗಿರೋದಿಲ್ಲ 100%. 100/112 ಎಷ್ಟಾಯ್ತು, 1,87,500. ಓಕೆ, ನೀವು ಮಿಸ್ ಆಗಿ 12/100 ಮಾಡಬೇಡಿ. ಅರ್ಥ ಆಗ್ತದೆ? 12/100 ಮಾಡಿದ್ರೆ ಆನ್ಸರ್ ಬೇರೆ ಆಗತ್ತೆ. ನಮಗೆ ಇಲ್ಲಿ ಇನ್ಕ್ಲೂಡ್ ಆಗಿದೆ, ನಾವು ಅದ್ರ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. 2,10,000 rupees ಅಲ್ಲಿ 12% ಇನ್ಕ್ಲೂಡ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ. ಹೇಗೆ, 100/112. ಅರ್ಥ ಆಗ್ತದೆ? ಇದು ಗೊತ್ತಿದೆ ನಿಮಗೆ ಆಲ್ರೆಡಿ, ಪ್ರಾಬ್ಲಮ್ ನೀವು ಮಾಡಿರ್ತೀರಾ ಕ್ಲಾಸ್ ರೂಮ್ ಅಲ್ಲೆಲ್ಲ. 2,10,000 rupees ಸೇಲ್ಸ್ ಇದೆ, 100/112. ಈ 112 ಹೆಂಗ್ ಬಂತು, 100% ಸೇಲ್ಸ್, 12% GST. ಓಕೆ, ಡನ್. 1,87,500 rupees. ಓಕೆ, ನೆಕ್ಸ್ಟ್ ಆಡ್ ಸೆಕೆಂಡರಿ. ನೋಡಿರಿ, ಸೆಕೆಂಡರಿ ಪ್ಯಾಕಿಂಗ್ ಚಾರ್ಜಸ್ ನಾವು, ಹೌದಾ, ನಾವು ಇದನ್ನ ತಗೊಂತೀವಿ. ಪ್ಯಾಕಿಂಗ್ ಎಕ್ಸ್ಟ್ರಾ ಪ್ಯಾಕಿಂಗ್ ಚಾರ್ಜಸ್. ಓಕೆ, 10,800 rupees. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್. ಹೌದಾ, ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್, ನಾರ್ಮಲ್ ಪ್ಯಾಕಿಂಗ್ ಏನಿದೆ ಅದು
ನಾರ್ಮಲ್ ಪ್ಯಾಕಿಂಗ್ ನಾವು ಮಾಡಿದೀವಿ. ಸ್ಪೆಷಲ್ ಪ್ಯಾಕಿಂಗ್ ಸ್ವಲ್ಪ ಸ್ಪೆಷಲ್ ಗೂಡ್ಸ್ ಗೆ ನಾವೇನ್ ಮಾಡ್ಬೇಕಾಗುತ್ತೆ, ಸ್ಪೆಷಲ್ ಪ್ಯಾಕಿಂಗ್ ಮಾಡ್ಬೇಕಾಗುತ್ತೆ. ಅದನ್ನು ಫ್ರೀ ಆಫ್ ಕಾಸ್ಟ್ ಅಂತೂ ಮಾಡೋದಕ್ಕಾಗಲ್ಲ ಡೆಫಿನೆಟ್ಲಿ, ಹೌದಾ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಅದಕ್ಕೆ ನಾವು ಎಕ್ಸ್ಟ್ರಾ ಚಾರ್ಜಸ್ ನಾವು ಮಾಡ್ಬೇಕಾ, ನಮಗೆ ಬೇರಾಗತ್ತೆ. ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಚಾರ್ಜಸ್ ನಾವು ಯಾರಿಂದ ಕಲೆಕ್ಟ್ ಮಾಡ್ಕೊಂತೀವಿ, ನಮ್ಮ ಬೈಯರ್ ಇಂದ ನಾವು ಅದನ್ನ ಕಲೆಕ್ಟ್ ಮಾಡ್ಕೊಂತೀವಿ. ಓಕೆ, ಕಾಸ್ಟ್ ಆಫ್ ಸ್ಪೆಷಲ್ ಚಾರ್ಜಸ್ ಪ್ಯಾಕಿಂಗ್ 16,200 rupees. ನೆಕ್ಸ್ಟ್ ಕಾಸ್ಟ್ ಆಫ್ ರಿಟರ್ನೇಬಲ್ ಪ್ಯಾಕೇಜಿಂಗ್, ಇದ್ರ ಬಗ್ಗೆ ಹೇಳಿದೆ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. ಕಾಸ್ಟ್ ಆಫ್ ರಿಟರ್ನೇಬಲ್ ಪ್ಯಾಕಿಂಗ್ ಅಂತಂದ್ರೆ ಈ ಪ್ಯಾಕಿಂಗ್ ಏನಾಗುತ್ತೆ, ನಮಗೆ ರಿಟರ್ನ್ ವಾಪಸ್ ಬರುತ್ತೆ. ರಿಟರ್ನೇಬಲ್ ಪ್ಯಾಕಿಂಗ್, ನಾವೇನ್ ಪ್ಯಾಕಿಂಗ್ ಮಾಡಿ ಕಳಿಸಿರ್ತೀವಿ ಆ ಪ್ಯಾಕಿಂಗ್ ನಮಗೆ ರಿಟರ್ನ್ ಸಿಗುತ್ತೆ, ಹೌದಾ. ಆ ಪ್ಯಾಕಿಂಗ್ ನಮಗೆ ರಿಟರ್ನ್ ಬರುತ್ತೆ. ಸೊ ಅದಕ್ಕೆ ನಾವು ಯಾವುದೇ ರೀತಿಯಿಂದ ಎಕ್ಸ್ಟ್ರಾ ನಮಗೆ ಚಾರ್ಜಸ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ, ಹೌದಾ. ಸೊ ಈ 8,000 rupees ನಮಗೆ ನಾಟ್ ಕೌಂಟೇಬಲ್. ಓಕೆ, ಫ್ರೈಟ್ ಅಂಡ್ ಇನ್ಶೂರೆನ್ಸ್ ನೋಡ್ಕೊಳ್ಳಿ ಇಲ್ಲಿ 7,500 rupees, ಹೌದಾ. ಫ್ರೈಟ್ ಅಂಡ್ ಇನ್ಶೂರೆನ್ಸ್ ನಾವು ತಗೊಂತೀವಿ, ಇನ್ಶೂರೆನ್ಸ್ ಮಾಡಿಸಿದೀವಿ, ಫ್ರೈಟ್ ಚಾರ್ಜಸ್ ಆಗಿದೆ 7,500 ತಗೊಂಡಿದೀವಿ. 34,500 rupees ಟೋಟಲ್ ಎಕ್ಸ್ಪೆನ್ಸಸ್ ನಾವು ಆಡ್ ಮಾಡ್ಬೇಕಾಗತ್ತೆ. ಓಕೆ, ಟೋಟಲ್ 1,87,500 ಪ್ಲಸ್ 34,500 2,22,000 rupees. ಓಕೆ, ನೆಕ್ಸ್ಟ್ ಲಾಸ್ಟಿಗೆ ನೋಡ್ಕೊಳ್ಳಿ ಅಂತ ಟ್ರೇಡ್ ಡಿಸ್ಕೌಂಟ್ ನಾವೇನ್ ಮಾಡ್ತೀವಿ, ಟೋಟಲ್ ಮಾಡಲ್ಲ, ಅದನ್ನ ನಾವೇನ್ ಮಾಡ್ತೀವಿ, ಡಿಡಕ್ಟ್ ಮಾಡ್ಕೊಂತೀವಿ. ಓಕೆ, ಎಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 2,22,000 ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಿಫೋರ್ ಟ್ರೇಡ್ ಡಿಸ್ಕೌಂಟ್. ಇಲ್ಲಿ ಏನ್ ಹೇಳಿದ್ರೆ, ಟ್ರೇಡ್ ಡಿಸ್ಕೌಂಟ್ 20,000 rupees ಅಂತ ಹೇಳಿದೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಅವ್ರು ಏನ್ ಹೇಳಿದ್ರು, ಪರ್ಸೆಂಟೇಜ್ ಕೊಟ್ಟಿದ್ರು ಆನ್ ಸೇಲ್ಸ್, ಹೌದಾ. ಬಟ್ ಇಲ್ಲಿ ಏನ್ ಹೇಳ್ತಾರೆ, ಅಮೌಂಟ್ ನ ಕೊಟ್ಟಿದ್ದಾರೆ, ನೀವು ಎಲ್ಲದನ್ನು ಮಿಕ್ಸ್ ಮಾಡ್ಕೊಬಿಡಿ. ಓಕೆ, ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಮೇಲೆ ಅವ್ರು ಏನ್ ಮಾಡಿದ್ರು, ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರು. ಬಟ್ ಇಲ್ಲಿ ಏನ್ ಮಾಡಿದ್ರು, ಜಸ್ಟ್ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. 20,000 ಆಸ್ ಇಟ್ ಈಸ್, 20,000 ನಾವು ತಗೊಂಡಿದೀವಿ. ಓಕೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಲೆಸ್ ಮಾಡ್ಕೊಂಡ್ರೆ 2,02,000 rupees. ಇಲ್ಲಿ ಏನಾಗಿದೆ, ಇಲ್ಲಿ ಗುಜರಾತ್ ಸಾರಿ ಇಲ್ಲಿ ಬ್ಯಾಂಗ್ಳೂರಿಂದ ಇಲ್ಲಿ ಏನಾಗಿದೆ, ಗುಜರಾತಿಗೆ ಆಗಿರೋದ್ರಿಂದ ಇಲ್ಲಿ ಏನ್ ಅಪ್ಲಿಕೇಬಲ್ ಆಗುತ್ತೆ, IGST. ಇಲ್ಲಿ ಏನಾಗುತ್ತೆ, IGST ಇಂಟರ್ ಸ್ಟೇಟ್ ಆಗಿರೋದ್ರಿಂದ ನಮಗೆ ಇಲ್ಲಿ IGST ಚಾರ್ಜ್ ಆಗುತ್ತೆ. ಎಷ್ಟು, 12% ಅಂತ ಬಿಟ್ಟು ಅವ್ರು ಕ್ಲೂ ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ 12%. ಪ್ರಾಬ್ಲಮ್ ಎಲ್ಲಾದ್ರೂ ಒಂದ್ ಕಡೆ ಟ್ರಾನ್ಸಾಕ್ಷನ್ ಗೆ GST ರೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದೇ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಿ ಕ್ಲೂಸ್ ಹೇಗೆ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಅವ್ರೇನ್ ಮಾಡಿದ್ರೆ, ಅವರೇ GST ರೇಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಅಲ್ಲಿ ನಾವು ಹುಡ್ಕೋಬೇಕು ಎಲ್ಲಿ ಅದು GST ರೇಟ್ಸ್ ಇದೆ ಅಂತ ಬಿಟ್ಟು. ಇಲ್ಲಿ ಇನ್ಕ್ಲೂಡಿಂಗ್ GST ಎಷ್ಟು ಹೇಳಿದ್ರೆ 12% ಹೇಳಿದ್ದಾರೆ. ಓಕೆ, ದಟ್ ಇಸ್ ಕ್ಲೂ ದಟ್ ವಿ ಹ್ಯಾವ್ ಟು ಚಾರ್ಜ್ GST 12%. ಓಕೆ, IGST ಪೇಯಬಲ್ 2,12,000 rupees ಮೇಲೆ, ಸಾರಿ ಇದೇನಾಗಬೇಕು, ಇದು 12% ಆಗ್ಬೇಕು. ಓಕೆ, ಒಂದ್ ನಿಮಿಷ. ಇದು 12% ಬರುತ್ತೆ ನೋಡಿ, ಅಷ್ಟೇ ಅಮೌಂಟ್. ಒಂದು ನಿಮಿಷ ಚೆಕ್ ಮಾಡ್ಬಿಡ್ತೀನಿ. ಓಕೆ, 24,240, ದಟ್ಸ್ ರೈಟ್. 24,240 rupees ನಮಗೆ ಅಂತ 12% GST. ಓಕೆ, 9% ಆಗಿದ್ದು ಬೈ ಮಿಸ್ ಆಗಿ, ಪ್ರೀವಿಯಸ್ ಪ್ರಾಬ್ಲಮ್ ಸೇಮ್ ಕಾಪಿ ಆಗಿದ್ದಿರ್ಬೇಕು. ಓಕೆ, ಫೈನ್. 12% 24,240 rupees ನಮಗೇನಿಲ್ಲಿ IGST ಪೇಯಬಲ್. ಓಕೆ, ಫೈನ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಐ ಹೋಪ್ ನಿಮಗೆ ಎಲ್ಲರಿಗೂ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂತ ದಯವಿಟ್ಟು ಕೇಳಿ. ಓಕೆ, ಸೇಮ್ ಇದ್ರ ನೋಟ್ಸ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ, ಹೌದಾ. ಸೊ ಇದನ್ನ ಒಂದ್ಸಲಿ ದಯವಿಟ್ಟು ಇನ್ನೊಂದ್ಸಲಿ ಕೇಳಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಮಿಸ್ಟರ್ ಪ್ರೀತಮ್ ಈಸ್ ರಿಜಿಸ್ಟರ್ಡ್ ಡೀಲರ್ ಇನ್ ಜೈಪುರ್. ಎಲ್ಲಿದ್ದಾರೆ ಇವರು, ಜೈಪುರ್ ಅಲ್ಲಿ ಇದ್ದಾರೆ. ಓಕೆ, ಕರ್ನಾಟಕದಲ್ಲಿ ಇಲ್ಲ. ಒಂದು ಕ್ಲಿಯರ್ ಆಗಿ ತಿಳ್ಕೊಬೇಕು ನೀವು, ಎಲ್ಲಿದ್ದಾರೆ ಟ್ರೇಡರ್, ಇಲ್ಲಿಗೆ ಅವ್ರು ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಡೀಲರ್ ಇನ್ ಜೈಪುರ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫೈಂಡ್ ಔಟ್ GST ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ. ಔಟ್ವರ್ಡ್ ಸಪ್ಲೈ ಅಂತಂದ್ರೆ ಏನ್ ಹೇಳಿದ್ದೆ ನಾನು, ಇನ್ವರ್ಡ್ ಸಪ್ಲೈ ಮೀನ್ಸ್ ಪರ್ಚೇಸಸ್, ಔಟ್ವರ್ಡ್ ಸಪ್ಲೈ ಮೀನ್ಸ್ ಸೇಲ್ಸ್. ಓಕೆ, ಅವ್ರ ಸೇಲ್ಸ್ ಮೇಲೆ GST ಪೇಯಬಲ್ ಅನ್ನ, GST ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಚಾಕೊಲೇಟ್ಸ್ 1 by 1 ಐಟಮ್ಸ್ ನೋಡ್ತಾ ಹೋಗೋಣ, ಅಂಡ್ ಅದಕ್ಕೆ GST ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಸೈಮಲ್ಟೇನಿಯಸ್ ಆಗಿ ನಾವು ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ನೋಡ್ತಾ ಹೋಗೋಣ. Chocolate not containing cocoa with rupees 2,04,000 sold to a registered dealer of Punjab. ಹೌದಾ, IGST ರೇಟ್ is 18%. ಹೌದಾ, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಜೈಪುರ್ ಇಂದ, ರಾಜಸ್ಥಾನ್ ಇಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಪಂಜಾಬಿಗೆ ಅವರು ಸೇಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು, GST 18% GST ಚಾರ್ಜ್ ಮಾಡ್ತಾರೆ. ಯಾವ್ದಕ್ಕೆ, ಚಾಕ್ಲೇಟ್ ನಾಟ್ ಕಂಟೈನಿಂಗ್ ಕೋಕೋ ಮಿಕ್ಸ್ ಆಗದೆ ಇರುವಂತಹ, ಕೋಕೋ ಇಲ್ಲದೆ ಇರುವಂತಹ ಚಾಕ್ಲೇಟ್ ಅನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೇಲ್ಸ್ ಮಾಡ್ತಾ ಇದ್ದಾರೆ. ಎಷ್ಟು ಹೊರತು 2,04,000 rupees. ಎಲ್ಲಿಗೆ, ಪಂಜಾಬಿ. ಎಲ್ಲಿಂದ, ಜೈಪುರ್ ಇಂದ. ಓಕೆ, ಫೈನ್. ರೇಟ್ ಆಫ್ GST ಎಷ್ಟು, 18%. ಓಕೆ, ಫೈನ್. ಈಗ ನೋಡ್ಕೊಳ್ಳಿ, ಇದಕ್ಕೆ ಏನಾಗುತ್ತೆ,
cocoa not containing chocolate not containing cocoa sold to registered dealer Punjab IGST 18%. ಹೌದಾ? ಎಸ್, ಇಲ್ಲಿ ನೋಡ್ಕೊಳ್ಳಿ. ನೇಚರ್ ಆಫ್ ಸಪ್ಲೈ ಇಂಟರ್ಸ್ಟೇಟ್. ಹೌದಾ? ಇದು ಎಲ್ಲಿ ಸೇಲ್ ಆಗ್ತಿದೆ? ಇಂಟ್ರಾಸ್ಟೇಟ್ ಮೀನ್ಸ್ ವಿತ್ ಇನ್ ಸ್ಟೇಟ್. ಇಂಟರ್ ಸ್ಟೇಟ್ ಸೇಲ್ ಆಗ್ತಿದೆ. ವ್ಯಾಲ್ಯೂ 2,40,000 rupees ಇದೆ. ರೇಟ್ ಆಫ್ GST 18%. IGST ಪೇಬಲ್ ಎಷ್ಟು? 36,720 rupees IGST ಪೇಬಲ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಮಿನರಲ್ ವಾಟರ್ ವರ್ತ್ ರುಪೀಸ್. ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಬೇಕು ನಮಗೆ? ಜಸ್ಟ್ ಇಲ್ಲಿ IGST GST ಪೇಬಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದಾ? ದಟ್ಸ್ ಇಟ್. ನಮಗೆ ಇಲ್ಲಿ ನಾವೇನ್ ಮಾಡ್ತೀವಿ? ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಅದಕ್ಕೆ GST ಎಷ್ಟು ಪೇಬಲ್. ನಾವು ಇಲ್ಲಿ ಏನ್ ಮಾಡಿಲ್ಲ, ಆಲ್ ಟುಗೆದರ್ ತಗೊಂಡಿಲ್ಲ. ನಾವು ಸಪರೇಟ್ ಟ್ರಾನ್ಸಾಕ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಪ್ರೀವಿಯಸ್ ಪ್ರಾಬ್ಲಮ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಏನಕ್ಕೆ ಅಂತಂದ್ರೆ ಅಲ್ಲಿ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಗಳನ್ನ ಕೊಟ್ಟಿದ್ರು. ಹೌದಾ? ಅದನ್ನ ಆಡ್ ಮಾಡಬೇಕು, ಆಡ್ ಮಾಡಬಾರ್ದು ಅನ್ನೋಂಥದ್ದು ನಮಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಅದನ್ನ ನಾವು ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ GST ಪೇಬಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಈ ಪ್ರಾಬ್ಲಮ್ ಬೇರೆ ರೀತಿ ಇದೆ. ಮತ್ತೆ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ, ಜಸ್ಟ್ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ರೆ ಆ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ಸ್ ಬೇರೆ ಏನೋ ಎಕ್ಸ್ಪೆನ್ಸಸ್ ಗಳನ್ನ ಅವ್ರು ಹೇಳಿಲ್ಲ. ಅದಕ್ಕೋಸ್ಕರ ನಾವ್ ಇಲ್ಲೇನ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ ಅದಕ್ಕೆ ಎಷ್ಟು GST ಪೇಮೆಂಟ್ ಅನ್ನ ಮಾಡ್ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಇಲ್ಲಿ ಕಂಪ್ಯೂಟೇಷನ್ ಆಫ್ GST ಪೇಬಲ್ ಆನ್ ಔಟ್ವರ್ಡ್ ಸಪ್ಲೈ ಮೀನ್ಸ್ ಸೇಲ್ಸ್. ಓಕೆ, ಫೈನ್. Mineral water worth rupees 2,20,000 were transferred to their branch at Kolkata. IGST rate is 18%. ಎಸ್, ಅವ್ರೇನ್ ಮಾಡ್ತಾ ಇದಾರೆ, ಅವರ ಒಂದು ವಾಟರ್ ಅನ್ನ, ಮಿನರಲ್ ವಾಟರ್ ಅನ್ನ ಅವರು 2,20,000 rupees ವರ್ತ್ ಇರುವಂತಹ ಮಿನರಲ್ ವಾಟರ್ ಅನ್ನ ಅವರು ಅವರ ಕೋಲ್ಕತ್ತಾ ಬ್ರಾಂಚ್ಗೆ ಅವ್ರೇನ್ ಮಾಡ್ತಾ ಇದಾರೆ, ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ IGST ಎಷ್ಟು ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ? 18% IGST ಪೇಮೆಂಟ್ ಅನ್ನ ಆಗ್ತಾ ಇದೆ. ಓಕೆ, ಮಿನರಲ್ ವಾಟರ್ were transferred to their branch at Kolkata. Nature of supply interstate. Value 2,20,000 rupees. Rate of GST 18% and IGST 39,600. ಸರ್, ಇಲ್ಲಿ CGST IGST ಬರಲ್ವಾ ಸರ್? ಇಲ್ಲ. CGST SGST ಬರಲ್ವಾ? ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಆಗ್ತಿರೋದು ಇಂಟರ್ ಸ್ಟೇಟ್ ಸಪ್ಲೈ. ಸೊ ಇನ್ ದಟ್ ಕೇಸ್, ಇನ್ ದಟ್ ರಿಗಾರ್ಡ್ ನಾವು IGST ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲಿ ನಮಗೆ SGST CGST ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, 39,600. Next, Ayurvedic medicines worth rupees 1,64,800 are sold to a registered dealer of Madhya Pradesh. IGST rate is 5%. ಓಕೆ, ಮಧ್ಯಪ್ರದೇಶಲ್ಲಿ ಇರುವಂತಹ ಒಬ್ಬ ಡೀಲರ್ ಈಗ ಅವ್ರು ಏನ್ ಮಾಡ್ತಾರೆ, ಆಯುರ್ವೇದಿಕ್ ಮೆಡಿಸಿನ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ತು? 1,64,800 rupees ವರ್ತು. ಎಸ್, ಇಲ್ಲಿ ನಾವ್ ಏನ್ ಮಾಡ್ಬೇಕು ಈಗ? ಅದಕ್ಕೆ IGST ಚಾರ್ಜ್ ಮಾಡ್ತಾ ಇದ್ದಾರೆ. 5% IGST ಅವ್ರು ಏನ್ ಮಾಡ್ತಾರೆ, ಚಾರ್ಜಸ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ದಟ್ಸ್ ಇಟ್. As Ayurvedic medicine are sold to a registered dealer of Madhya Pradesh. Nature of supply inter 1,64,800 rupees worth sales ಮಾಡ್ತಾ ಇದ್ದಾರೆ Ayurvedic medicine. Rate of GST 5%. ಅದಕ್ಕೆ ಎಷ್ಟಾಗುತ್ತೆ ಅಮೌಂಟ್? 8,240 rupees. Okay, done. Next, skimmed milk powder worth rupees 54,000 are sold to a registered dealer of UP, Uttar Pradesh. IGST rate is 5%. ಎಸ್, ಮಿಲ್ಕ್ ಪೌಡರ್ ನಾವು ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟು? 54,000. ಎಲ್ಲಿಗೆ? UPಗೆ. IGST ರೇಟ್ ಎಷ್ಟಿದೆ? 55%. ಎಲ್ಲಿಂದ ಮಾಡ್ತಾ ಇದ್ದಾರೆ? ಜೈಪುರ್ ಇಂದ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, skimmed milk powder are sold to a registered dealer. Interstate, again 54,000, 5%. GST 5,000, 2,700. Next, silver worth rupees 5,40,000 are sold to a registered dealer of UP. IGST rate is 3%. ಸಿಲ್ವರ್ ಸೇಲ್ ಮಾಡ್ತಾ ಇದ್ದಾರೆ ಅವರು. ಎಲ್ಲಿಗೆ? UPಗೆ. ಎಲ್ಲಿಂದ? ಜೈಪುರ್ ಇಂದ. ಎಷ್ಟು ವರ್ತು? 5,40,000. ನೇಚರ್ ಆಫ್ ಸಪ್ಲೈ ಇಂಟರ್ ಸ್ಟೇಟ್. ಹೌದಾ? ಸೊ 3% GST 16,200. ಓಕೆ, ನೆಕ್ಸ್ಟ್, coffee beans worth rupees 2,20,000 were transferred to their branch at Kolkata. ಇಲ್ಲಿ ಏನ್ ಮಾಡ್ತಾ ಇದಾರೆ, ಕಾಫಿ ಬೀನ್ಸ್ ನ ಅವ್ರು ಏನ್ ಮಾಡ್ತಾ ಇದಾರೆ, ಇಲ್ಲಿ ಸೇಲ್ಸ್ ಮಾಡ್ತಾ ಇದಾರೆ. ಎಲ್ಲಿಗೆ? ಕೋಲ್ಕತ್ತಾ. ಅವ್ರ ಬ್ರಾಂಚ್ ಇರೋದಿಲ್ಲಿ, ಇನ್ನೊಂದು ಬ್ರಾಂಚ್ ಕೋಲ್ಕತ್ತಾ ಬ್ರಾಂಚ್ ಅವ್ರು ಏನ್ ಮಾಡ್ತಾರೆ, ಸೇಲ್ಸ್ ಮಾಡ್ತಾರೆ. ಎಷ್ಟು ವರ್ತು? 2,20,000 rupees ವರ್ತು. ಎಲ್ಲಿಂದ? ಜೈಪುರ್ ಇಂದ. ಈ ಪ್ರಾಬ್ಲಮ್ ಈ ಟ್ರಾನ್ಸಾಕ್ಷನ್ ನೋಡಿ, ಎಲ್ಲೂ ಕೂಡ ನಮಗೆ ರೇಟ್ ಆಫ್ GST ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ. ದಟ್ ಮೀನ್ಸ್ ಅಂಡರ್ಸ್ಟುಡ್ ಏನು, ಇದು ನಿಲ್ ರೇಟ್, ಇದು 0% ರೇಟ್ ಇರುವಂತಹ ಪ್ರಾಡಕ್ಟ್. ಓಕೆ, ಐಟಮ್. ಸೊ ಇದಕ್ಕೆ ನಾವೆಲ್ಲಾದ್ರೂ GST ಚಾರ್ಜ್ ಮಾಡಿದೀವಿ ನೋಡಿ? ಇಲ್ಲ. ನೋಡಿ, ಬೀನ್ಸ್
Coffee beans worth to be 2,20,000 were transferred to their branch at Kolkata. ನಿಲ್ ರೇಟ್, ಇಲ್ಲಿ ಯಾವುದೇ ರೀತಿಯಂತಹ ರೇಟ್ ಬರಲ್ಲ. ಬರಲ್ಲ ಯಾಕೆಂತಂದ್ರೆ ಇಲ್ಲಿ ಎಲ್ಲೂ ಕೂಡ ನಮಗೆ ಇಲ್ಲಿ ಅವರು ರೇಟ್ ಆಫ್ GST ನ ಕೊಟ್ಟಿಲ್ಲ. ಟ್ರಾನ್ಸಾಕ್ಷನ್ ಅಲ್ಲಿ ಎಲ್ಲಾದ್ರೂ ಪ್ರಾಬ್ಲಮ್ ಅಲ್ಲಿ ನಿಮ್ಮ ಎಕ್ಸಾಮ್ ಪ್ರಾಬ್ಲಮ್ ಅಲ್ಲಿ ಎಲ್ಲಾದ್ರೂ ನಿಮಗೆ ರೇಟ್ ಆಫ್ ಟ್ರಾನ್ಸಾಕ್ಷನ್ ಅಲ್ಲಿ ಎಲ್ಲೂ ರೇಟ್ ಆಫ್ GST ಕೊಟ್ಟಿಲ್ಲ ಅಂತ ದಟ್ ಇಸ್ ಅಂಡರ್ಸ್ಟೂಡ್ ದಟ್ ಅದು ನಿಲ್ ರೇಟ್ ಟ್ರಾನ್ಸಾಕ್ಷನ್, ನಿಲ್ ರೇಟ್ ಈ ಪ್ರಾಡಕ್ಟ್ ಕಾಫಿ ಬೀನ್ಸ್ ಏನಿದೆ ಅದು ನಿಲ್ ರೇಟ್ ಪ್ರಾಡಕ್ಟ್. ಓಕೆ, ನೇಚರ್ ಆಫ್ ಸಪ್ಲೈ ಇಂಟರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 2,20,000, ರೇಟ್ ಆಫ್ GST nil, GST payable nil. Okay, next. Sale of petroleum product to registered dealer in UP for rupees 2,50,000. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೇಲ್ ಆಫ್ GST ನ ಹೇಳ್ತಾ ಇದ್ದಾರೆ. ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ ನಾವು ಸೇಲ್ ಮಾಡ್ತಾ ಇದ್ದಾರೆ ಎಲ್ಲಿಗೆ, UPಗೆ. ಪೆಟ್ರೋಲಿಯಂ ಪ್ರಾಡಕ್ಟ್ ಯಾವ್ದಾದ್ರು ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಮತ್ತೊಂದು ಯಾವ್ದಾದ್ರು ಆಗಿರ್ಬೋದು. ಓಕೆ, ಒಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ ವಾಟ್ ಎವರ್ ಕೈಂಡ್ ಆಫ್ ಇಟ್ ಇಸ್ ಯಾವ್ದಾದ್ರು ಆಗಿರ್ಬೋದು, UPಗೆ ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ತ್? 2,50,000 rupees ವರ್ತ್ ಅವ್ರೇನ್ ಮಾಡ್ತಾ ಇದಾರೆ, ಅದನ್ನ ಸೇಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಎಲ್ಲೂ ಅವರು GST ನ ಚಾರ್ಜಸ್ ಅನ್ನ ಮಾಡಿಲ್ಲ. ಅದರ ಅರ್ಥ ಏನು ಅಂತಂದ್ರೆ ಅದಕ್ಕೂ GST ಚಾರ್ಜಸ್ ಆಗಲ್ಲ. ಓಕೆ, ಸೇಲ್ ಆಫ್ ಪೆಟ್ರೋಲಿಯಂ ಸಹ ಹಂಗಂತಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಫ್ರೀನಾ? ಇಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ ಗೆ ನಾವು ಈಗಲೂ ಕೂಡ ಏನ್ ನಮ್ಮ ಪ್ರೀವಿಯಸ್ ವ್ಯಾಟ್ ಸಿಸ್ಟಮ್ ಏನಿತ್ತು, ಪ್ರೀವಿಯಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಏನಿತ್ತು ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. GST ರಿಜಿಮ್ ಅಲ್ಲಿ, GST ಸ್ಕೋಪ್ ಅಲ್ಲಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್, ಟೊಬ್ಯಾಕೋ ಪ್ರಾಡಕ್ಟ್ ಏನಿದೆ ನಮಗೆ ಇನ್ನೂ ಕೂಡ ನಾವು ಅದನ್ನ ತಗೊಂಡಿಲ್ಲ. ಓಕೆ, ಡ್ಯೂ ಟು ಸಮ್ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳು ತುಂಬಾ ಇದಾವೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಏನ್ ಮಾಡಿಲ್ಲ, GST ಗೆ ಅದನ್ನ ಇನ್ಕ್ಲೂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಏನಿದೆ, ಟೊಬ್ಯಾಕೋ ಅಂಡ್ ಲಿಕ್ಕರ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ನಾವು GST ಗೆ ನಾವು ತಗೊಂಡಿಲ್ಲ. ಸೊ ಅದಕ್ಕೆ ಅದ್ರ ಮೇಲೆ ನಾವು GST ಚಾರ್ಜ್ ಮಾಡೋದಿಲ್ಲ ಅಂತಂದ್ರೆ ಅದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಏನ್ ಹೇಳ್ತಾ ಇದೆ ಸೊಲ್ಯೂಷನ್. ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ UP ಫಾರ್ rupees 2,50,000. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆರ್ ಫ್ರೀ ಫ್ರಮ್ GST. ಓಕೆ, ಬಟ್ ನೆನ್ಪಿರ್ಬೇಕು ನಿಮ್ಗೆ ಇದು. Interstate supply 2,50,000, GST rate nil, GST payable nil. Okay, next. Sale of alcohol liquor for human consumption to a registered dealer in Madhya Pradesh to 4,50,000 rupees. ಇಲ್ಲೂ ಕೂಡ ಎಲ್ಲೂ ನಮಗೆ GST ರೇಟ್ ಅನ್ನ ಕೊಟ್ಟಿಲ್ಲ. ನಾನು ಜಸ್ಟ್ ಹೇಳಿದೆ ನಿಮಗೆ ಏನು ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ ಅಂಡ್ ಆಲ್ಕೋಹಾಲ್ ಪ್ರಾಡಕ್ಟ್ ಏನಿದೆ, ಟೊಬ್ಯಾಕೋ ಪ್ರಾಡಕ್ಟ್ ಏನಿದೆ ಅದನ್ನ ನಾವೇನ್ ಮಾಡ್ತೀವಿ, ಅದು ಫ್ರೀ ಫ್ರಮ್ GST. ಸೇಲ್ ಆಫ್ ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಟು ರಿಜಿಸ್ಟರ್ಡ್ ಡೀಲರ್ ಮಧ್ಯಪ್ರದೇಶ 4,50,000. ಆಲ್ಕೋಹಾಲ್ ಲಿಕ್ಕರ್ಸ್ ಆರ್ ಫ್ರೀ ಫ್ರಮ್ GST. ಅರ್ಥ ಆಗ್ತಾ ಇದೆ, ಇದೇನು ಫ್ರೀ ಫ್ರಮ್ GST. ಇಂಟರ್ಸ್ಟೇಟ್ ಸಪ್ಲೈ 0% GST ರೇಟ್, 0% GST ಪೇಯಬಲ್. ಟೋಟಲ್ GST ಪೇಯಬಲ್ ಔಟ್ವರ್ಡ್ ಸಪ್ಲೈ ಮೇಲೆ ಎಷ್ಟು, 1,03,460 rupees ನಾವು ಟೋಟಲ್ GST ನ ಪೇಮೆಂಟ್ ಅನ್ನ ಮಾಡ್ತೀವಿ. ಓಕೆ, ಎಸ್. ಓಕೆ ಓಕೆ, ಇನ್ನೊಂದು ಪ್ರಾಬ್ಲಮ್ ಅನ್ನ ನಾವು ನೋಡೋಣ ಈಗ ಅದ್ರ ಮೇಲೆ. ಎಸ್, ಶ್ರೀ ಲಕ್ಷ್ಮಣ್, ಹೌದಾ? ಶ್ರೀ ಲಕ್ಷ್ಮಣ್ ಎ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫೈಂಡ್ ಔಟ್ ಟ್ಯಾಕ್ಸ್ ಪೇಯಬಲ್ ಆನ್ ಔಟ್ವರ್ಡ್ ಸಪ್ಲೈ. ಓಕೆ, ಇಲ್ಲಿ ಟ್ಯಾಕ್ಸ್ ಪೇಯಬಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದಾರೆ ಆನ್ ಔಟ್ವರ್ಡ್ ಸಪ್ಲೈ. ಓಕೆ, ಫೈನ್. ಯಾರು ಇಲ್ಲಿ ಅಸೋಸಿಯೇಟ್ ಇಲ್ಲಿ? ಶ್ರೀ ಲಕ್ಷ್ಮಣ್. ರಿಜಿಸ್ಟರ್ಡ್ ಡೀಲರ್ ಯಾವ ಸ್ಟೇಟ್ ಅಲ್ಲಿ ಇದ್ದಾರೆ? ಕರ್ನಾಟಕದಲ್ಲಿ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಅವ್ರು ಸೇಲ್ ಮಾಡಿದ್ರು ಅಂತಂದ್ರೆ ಏನಾಗುತ್ತೆ ಇಲ್ಲಿ CGST, SGST. ಅದರ್ವೈಸ್ ಬೇರೆ ಸ್ಟೇಟ್ ಏನಾದ್ರು ಮಾಡಿದಾರೆ ಅಂತಂದ್ರೆ IGST. ಓಕೆ, ಫೈನ್. ಈಗ ನೋಡಿ, ಶೇವಿಂಗ್ ಕ್ರೀಮ್ ವರ್ತ್ rupees 2,02,000 sold to a registered dealer within the state. CGST, SGST rate is 9% each. ಎಸ್, ಈಗ ಸೈಮಲ್ಟೇನಿಯಸ್ ಮತ್ತೆ ನಾವು ಪ್ರಾಬ್ಲಮ್ ಪ್ಲಸ್ ಸೊಲ್ಯೂಷನ್ ಒಂದೇ ಸಲ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಗೆ ಕಾಂಪಿಟೇಷನ್ ಆಫ್ GST ಪೇಬಲ್ ಆನ್ ಔಟ್ವರ್ಡ್ ಸಪ್ಲೈ. ಶೇವಿಂಗ್ ಕ್ರೀಮ್ ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ವಿತ್ ಇನ್ ದ ಸ್ಟೇಟ್. ಹೌದಾ? ಎಷ್ಟು? ನೇಚರ್ ಆಫ್ ಸಪ್ಲೈ ಇಂಟ್ರಾ ಸ್ಟೇಟ್ ವ್ಯಾಲ್ಯೂ 2,02,000 rupees ಇದೆ. GST 18 lakh. CGST ಎಷ್ಟು? 9%. SGST 9%. 18,180. SGST 18,180. ಓಕೆ, ಫೈನ್. Yes. Next, speakers and monitors worth rupees 2,20,000 were transferred to their branch at Mandya. CGST and SGST rate is 14% each ಅಂತ ಹೇಳ್ತಾ ಇದ್ದಾರೆ. ಹೌದು, ಅವ್ರೇನ್ ಮಾಡಿದ್ದಾರೆ, ಸ್ಪೀಕರ್ಸ್ ಅಂಡ್ ಮಾನಿಟರ್ಸ್ ಅವ್ರೇನ್ ಮಾಡಿದ್ದಾರೆ, ಮಂಡ್ಯದಲ್ಲಿರುವಂತಹ ಬ್ರಾಂಚಿಗೆ ಅವರು ಸೇಲ್ಸ್ ಅನ್ನ ಮಾಡಿದ್ದಾರೆ, ಮೀನ್ಸ್ ಟ್ರಾನ್ಸ್ಫರ್ ಅನ್ನು ಮಾಡಿದ್ದಾರೆ. 2,20,000 rupees ವರ್ತ್. CGST, SGST ರೇಟ್ ಎಷ್ಟಿದೆ ಅಲ್ಲಿ? 14%. ಓಕೆ,
Speakers and monitors were transferred to their branches. Mandya CGST SGST 14% nature of supply. Intra value 2,20,000 rupees, 14% each, 30,800, 30,800 SGST. CGST 30,800, SGST 30,800. ಹೇಗೆ ಬಂತು ಸರ್? 2,20,000 into 14,500 ಅನ್ನು ಮಾಡಿ ಬರುತ್ತೆ. ಓಕೆ. Next, cell phones worth rupees 1,60,000 are sold within the state. CGST, SGST 6% each, 12% total, 6%. CGST 6%, SGST. Next, cell phones are sold within the state. CGST, SGST 6% each. And the nature of supply. Intrastate 1,60,000 rupees worth sales ಅನ್ನು ಮಾಡಿದ್ದೀವಿ. 9,600, 6% ಗೆ CGST 9,600 rupees, SGST 6%. Okay, fine. Next. Frozen vegetables worth rupees 54,000 are sold to a registered dealer in Mysore. CGST SGST rate is 9% each. Okay, fine. Frozen vegetables are sold to a registered dealer. Togondidhivi. Intrastate nature of supply within Karnataka. Intrastate value for 54,000 rupees, 9% each. 54,000 into 9%, 4,800 CGST, 4,860. Sorry, 4,860 CGST, 4,860 SGST. Okay. Next, buttermilk worth rupees 2 lakh was transferred to their branch at Mangalore. As Chilean with the buttermilk now, buttermilk ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿರುವಂತ ಬ್ರಾಂಚ್ಗೆ. ಅದೇನು ವಿತಿನ್ ಸ್ಟೇಟ್ 2,20,000. ನೀಡ್ GST ನಾಟ್ ಅಪ್ಲಿಕೇಬಲ್ ಆನ್ ಬಟರ್ ಮಿಲ್ಕ್. ಓಕೆ. ಸೊ ನೀವು ಇಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಇನ್ ರೇಟ್ ಆಫ್ GST ತಿಳ್ಕೊಬೇಕಾ ಸರ್? ಬೇಕಾಗಿಲ್ಲ. ಸ್ವಲ್ಪ ನಿಮಗೆ ಎಕ್ಸೆಂಪ್ಷನ್ ಆಗ್ಬೇಕಾಗಿರುವಂತ ಎಕ್ಸೆಂಪ್ಟೆಡ್ ಇರುವಂತಹ ಗೂಡ್ಸ್ ನೀವು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಆಯ್ತು. ಓಕೆ. ಸೊ ಏನ್ ಪ್ರಾಬ್ಲಮ್ ರಿಪೀಟ್ ಆಗ್ತಾ ಇರತ್ತೆ. ಸೊ ಈ ಕಾಮನ್ ಆಗಿ ಕೇಳುವಂತಹ ಸ್ವಲ್ಪ ಪ್ರಾಡಕ್ಟ್ಸ್ ಏನಿದೆ ಅದ್ರ ಬಗ್ಗೆ ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಆಪ್ಷನ್ ಇಲ್ಲ. ಸ್ವಲ್ಪ ಏನ್ ಕಾಮನ್ ಆಗಿ ನಾವು ಯೂಸ್ ಮಾಡುವಂತಹ ಪ್ರಾಡಕ್ಟ್, ಕಾಮನ್ ಆಗಿ ನಾವು ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಮ ನಾಲೆಜ್ಗೋಸ್ಕರ ನಾವು ತಿಳ್ಕೊಬೇಕಾಗುತ್ತೆ. ಈಗ ಟೆಕ್ಸ್ಟ್ ಬುಕ್ಸ್, ಅದಕ್ಕೆ ಯಾವುದೇ ರೀತಿಯಿಂದ GST ಇಲ್ಲ, ಹೌದಾ? ಸೊ ಅದೇ ರೀತಿ ಸ್ವಲ್ಪ ಪ್ರಾಡಕ್ಟ್ಸ್ ಗಳು ಏನಿದೆ ಅದ್ರ ಮೇಲೆ GST ನಾವು ಎಷ್ಟು ಪರ್ಸೆಂಟ್ GST ಅನ್ನೋದು ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ನಾವು ಆಪ್ಷನ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಈ ಪ್ರಾಬ್ಲಮ್ಸ್ ಗಳಲ್ಲಿ ಏನ್ ರಿಪೀಟ್ ಆಗುತ್ತೆ ಅದನ್ನಾದ್ರೂ ನೀವು ಅಟ್ಲೀಸ್ಟ್ ಅದನ್ನಾದ್ರೂ ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ. ಎಸ್, ಬಟರ್ ಮಿಲ್ಕ್ GST ಫ್ರೀ. ಓಕೆ. ಇಂಟ್ರಾಸ್ಟೇಟ್ ಏನಾದ್ರು ಇಂಟ್ರಾಸ್ಟೇಟ್ ಸೇಲ್ಸ್ ವ್ಯಾಲ್ಯೂ 2 lakh rupees, GST nil. ನೆಕ್ಸ್ಟ್, sale of motor spirit to a registered dealer in Mysore at rupees 2 lakh. Mysore for rupees 2 lakh. Yes, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸೇಲ್ ಆಫ್ ಮೋಟಾರ್ ಸ್ಪಿರಿಟ್ ಏನಿದೆ ಅದು ಕೂಡ GST ರೇಟ್ ನಿಲ್. ಸೋಲ್ ಆಫ್ ಮೋಟಾರ್ ಸ್ಪಿರಿಟ್ ಟು ಎ ರಿಜಿಸ್ಟರ್ಡ್ ಇನ್ ಮೈಸೂರಲ್ಲಿ ಇರುವಂತಹ ಯಾವುದೋ ಒಬ್ಬ ಡೀಲರಿಗೆ ಏನ್ ಮಾಡಿದ್ದಾರೆ? ಮೋಟಾರ್ ಸ್ಪಿರಿಟ್ ನಾವು ಸೇಲ್ಸ್ ನ ಮಾಡಿದ್ದಾರೆ. ಎಷ್ಟು? 2 lakh rupees. ಅದಕ್ಕೆ GST ನಾಟ್ ಅಪ್ಲಿಕೇಬಲ್. GST ಅವರಿಗೆ ಚಾರ್ಜಸ್ ಆಗೋದಿಲ್ಲ. GST ಫ್ರೀ. ಈ ಮೋಟಾರ್ ಸ್ಪಿರಿಟ್ ಏನ್ ಪ್ರಾಡಕ್ಟ್ ಇದೆ ಅದಕ್ಕೆ GST ಫ್ರೀ. ಓಕೆ. ನೆಕ್ಸ್ಟ್, ಸೇಲ್ ಆಫ್ ಬ್ಯಾಂಗಲ್ಸ್ ಟು ಎ ರಿಜಿಸ್ಟರ್ಡ್ bangles to a registered dealer in Mangalore at rupees 4,50,000 rupees. Yes, ಮಂಗಳೂರಲ್ಲಿರುವಂತಹ ಒಬ್ಬ ಡೀಲರ್ಗೆ 4,50,000 rupees ಹೊತ್ತು ಬ್ಯಾಂಗಲ್ಸ್ ಅನ್ನ ಸೇಲ್ ಮಾಡಿದ್ದಾರೆ. ಓಕೆ. ಈಚ್ ರೇಟ್ ಈಸ್ 0. ಸೇಲ್ ಆಫ್ ಬ್ಯಾಂಗಲ್ಸ್ ಟು ಎ ರಿಜಿಸ್ಟರ್ಡ್ ಡೀಲರ್, ರೇಟ್ ಆಫ್ GST 0%. ಹೌದಾ? ಎಸ್, ಒಂದು ಗೊತ್ತಾಯ್ತು ನಿಮಗೆ. ಇಲ್ಲಿ ಬಟರ್ ಮಿಲ್ಕ್ 0% GST, ಮೋಟಾರ್ ಸ್ಪಿರಿಟ್ GST 0% and bangles 0% GST. 4,50,000 rupees 0% GST, 0% GST. ನೀವು ಇದನ್ನ ಈ ರೀತಿನೂ ಬೇಕಾದ್ರೆ ಮಾಡ್ಬೇಕು. ಒಂದೊಂದೇ ಪಾಯಿಂಟ್ಸ್ ನಾನು ತಗೊಂಡ್ಬಿಟ್ಟು ಅಲ್ಲಿ GST ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕೂಡ ನೀವು ಮಾಡಬಹುದು. ಬಟ್ ಇಲ್ಲಿ ನಾವು ಏನೇನು ಡೀಟೇಲ್ ಆಗಿ ಮಾಡಿದೀವಿ ಅಂತ ನೇಚರ್ ಆಫ್ ಸಪ್ಲೈ ವ್ಯಾಲ್ಯೂ ನಿಮಗೆ ಏನು ಗೊತ್ತಾಗ್ಲಿ, ಡೀಟೇಲ್ ಆಗಿ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ತರ ಇದನ್ನ ಸಾಲ್ವ್ ಮಾಡಿದ್ವಿ. ಅದರ್ವೈಸ್ ನೀವೇನ್ ಮಾಡಬಹುದು? ಐಟಮ್ಸ್ ನ ತಗೊಂಡು ಡೈರೆಕ್ಟ್ ಆಗಿ CGST SGST ಇವೆರಡು ಕಾಲಮ್ ನೀವು ಬೇಕಾದ್ರೆ ಬಿಟ್ಟು ಇದನ್ನ ಮಾತ್ರ ಇವೆರಡು ಕಾಲಮ್ ಮಾತ್ರ ನೀವು ಮಾಡ್ಬಿಟ್ಟು ಕೂಡ ಮಾಡಬಹುದು. ಬೇರೆ ಬುಕ್ಸ್ ಅಲ್ಲೂ ಕೂಡ ನಿಮಗೆ ಆ ತರ ಸೊಲ್ಯೂಷನ್ ಸಿಗುತ್ತೆ. ಓಕೆ. ಎಸ್, 64,440 and 63,440 and 63,440 CGST and SGST. ಓಕೆ ಗೈಸ್, ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ. ಇದನ್ನ ಕ್ಲೀನ್ ಆಗಿ ರಿವ್ಯೂ ಮಾಡಿ, ಒಂದಲ್ಲ 2 ಸಲ ಕೇಳಿ, ಅರ್ಥ ಆಗ್ತಾ ಇದೆಯಾ ನೋಟ್ಸ್ ನ ಫಾಲೋ ಮಾಡಿ. ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನನಗೆ ಇನ್ನೊಂದ್ಸಲಿ ಕೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.